ಬಂಧುಗಳೇ ನಮಸ್ಕಾರ. ನಾನು ಶಿವಮೊಗ್ಗ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಇನ್ನ ಕೆಲವೊಂದಿಷ್ಟು ಜನಕ್ಕೆ ಬಂದೇ ಇಲ್ಲ. ಅವರಿಗೆಲ್ಲ ಒಂದು ಖುಷಿ ಸುದ್ದಿ ಏನಪ್ಪಾ ಅಂತಂದ್ರೆ, ಈ 4ನೇ ಹಂತದ DBT ಹಣ ಬಿಡುಗಡೆ ಆಗ್ಬಿಟ್ಟಿದೆ ಇವಾಗ ಆಲ್ರೆಡಿ. ಅದರಿಂದ ಆದಷ್ಟು ಬೇಗ ಈ ಒಂದು 20ರಿಂದ 25% ಒಳಗಡೆನೆ ಇದ್ದಾರೆ. ಆಲ್ರೆಡಿ 75-80% ಜನಕ್ಕೆ ಆಲ್ರೆಡಿ ಬಂದ್ಬಿಟ್ಟಿದೆ 21ನೇ ಕಂತಿನ ಹಣ. ಸ್ವಲ್ಪ ಈ ಹಣ ಬಿಡುಗಡೆ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿರೋದ್ರಿಂದ, ಅಂದ್ರೆ ಹಂತ ಹಂತವಾಗಿ ಸೆಂಟ್ರಲ್ಲಿ ಗೌರಿ ಮತ್ತು ಗಣೇಶ ಹಬ್ಬ ಬಂದಿರೋದ್ರಿಂದ ಬ್ಯಾಂಕ್ಗಳಿಗೆ ಕೆಲವೊಂದು ರಜೆ ಇರುವಂತ ಕಾರಣದಿಂದ ಆಲ್ರೆಡಿ 22ನೇ ಕಂತಿನ ಹಣ ಏನ್ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಬಂದಿಲ್ಲ. ಇದು ಏನಾಗ್ತಿದೆ ಸಮಸ್ಯೆ ಅಂತಂದ್ರೆ, ಇಲ್ಲೂ ಹಣ ಬಿಡುಗಡೆ ಮಾಡುವುದೇ ಲೇಟ್ ಆಗ್ತಾ ಇದೆಯಾ, ಅಥವಾ ಏನು ಬ್ಯಾಂಕ್ಗಳು ಲೇಟ್ ಮಾಡ್ತಾ ಇದಾವ, ಅಥವಾ ಬ್ಯಾಂಕ್ಗಳಿಗೆ ಹಣ ಬರ್ತಾ ಇರೋದು ಲೇಟ್ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಜನ ಅಂದ್ರೆ ಈಗ ಗೊತ್ತಿರುವಂತ ಪ್ರಕಾರ ಏನು ಕಮ್ಯುನಿಟಿ ಪೋಸ್ಟ್ ಅನ್ನ ನೋಡ್ಕೊಂಡು ಹೇಳೋದಾದ್ರೆ, ಇನ್ನ ಒಂದು 15ರಿಂದ 20% ಜನಕ್ಕೆ 21ನೇ ಕಂತಿನ ಹಣ ಬರಬೇಕು. ಈಗ 4ನೇ ಹಂತದ DBTಯ ಒಂದು ಏನು ಹಣ ಬಿಡುಗಡೆಯ ಪ್ರಕ್ರಿಯೆ ನಡೆದಿದೆ, ಇನ್ಮೇಲೆ ಆ ಒಂದು 21ನೇ ಕಂತಿನ ಹಣ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು 2 ದಿನದಲ್ಲಿ ಕಂಪ್ಲೀಟ್ ಆಗೇ ಆಗುತ್ತೆ. ಅದಾದ್ಮೇಲೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ರೆ, 22ನೇ ಕಂತಿನ ಹಣ ಕೂಡ ಬಂದಿದೆ ಅಂತ ಹೇಳಿ, ಅದು ಒಂದು 15% ಜನ ಈಗಾಗಲೇ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು ನೋಡಿದೆ ಬೇರೆ ಚಾನಲ್ಗಳನ್ನೆಲ್ಲ. ಅದು ಎಷ್ಟು ಬೇಗ ಹಾಕಿದ್ರೆ ಗೊತ್ತಾಗ್ತಿಲ್ಲ. ಅವರಿಗೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡಿದಾರ, ಅಥವಾ ನಿಜವಾಗ್ಲೂ 22ನೇ ಕಂತಿನ ಹಣ ಬಂದಿದೆಯಾ ಗೊತ್ತಿಲ್ಲ. ಯಾಕಂದ್ರೆ 21ನೇ ಕಂತಿನ ಹಣ ಬಂದ್ಮೇಲೆ ತಾನೇ ಅವರು ಬಂದಿದೆ ಅಂತ ಹೇಳ್ಬೇಕು 22ನೇದು. ಅದನ್ನ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಒಂದು 15% ಜನಕ್ಕೆ ಆಲ್ರೆಡಿ ಬಂದ್ಬಿಟ್ಟಿದೆ 22ನೇ ಕಂತಿನ ಹಣ. ಅದು ಹೇಗ್ ಸಾಧ್ಯ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ನೀವು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ, ಈ ಗೃಹಲಕ್ಷ್ಮಿ ಸಂಬಂಧಪಟ್ಟಂತ ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ, ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ 22ನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಇದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ರೆ, ಇನ್ನ ಬಂದಿಲ್ಲ. ಯಾಕಂದ್ರೆ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಬರ್ಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಅದಕ್ಕಾಗಿ ಯಾರಿಗಾದ್ರೂ ಬಂದಿದ್ದಿದ್ರೆ ದಯವಿಟ್ಟು ನಮ್ಗೊಂದು ಸ್ಕ್ರೀನ್ ಶಾಟ್ ಕಳಿಸಿ, ಇಲ್ಲಾಂದ್ರೆ ನಮ್ಗೊಂದು ಮೆಸೇಜ್ ನ ಹಾಕಿ, ಬಂದಿದೆಯಾ ಅಥವಾ ಬಂದಿಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಜನ ಏನ್ ಮಾಡ್ತಾ ಇದ್ದೀರಾ, ಹಾಗೆ ವಿಡಿಯೋ ನೋಡ್ಬಿಟ್ಟು ಸುಮ್ನಾಗ್ಬಿಡ್ತೀರಾ. ಯಾಕಂತಂದ್ರೆ ನಮಗೂ ಈಗ ಸಾಕಷ್ಟು ಜನಕ್ಕೆ ಏನಂತಂದ್ರೆ, ವಿಡಿಯೋ ನೋಡ್ತಾ ಇದ್ದಾರೆ, ಏನ್ ಸಬ್ಸ್ಕ್ರೈಬರ್ ಏನಿದ್ದಾರೆ, ನಮ್ ವ್ಯೂವರ್ಸ್ ಇದಾರಲ್ಲ, ಅವರಿಗೂ ಕೂಡ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹೇಳ್ತಾ ಇರೋದು. ನೋಡೋಣ, ಇನ್ನೊಂದು 2-3 ದಿವಸದಲ್ಲಿ ಏನಾದ್ರೂ ಈ ಒಂದು 22ನೇ ಕಂತಿನ ಏನು 4ನೇ ಹಂತದ DBTಯ ಪ್ರಕ್ರಿಯೆ ಏನ್ ನಡೆದಿದೆ ಹಣ ಬಿಡುಗಡೆ, ಇದಾದ್ಮೇಲೆ 22ನೇ ಕಂತಿನ ಹಣ ಹಾಕ್ತಾರ ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನಾವೊಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀವಿ. ಆ ಕಮ್ಯುನಿಟಿ ಪೋಸ್ಟಿಗೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ, ಯಾವ ರೀತಿ ಜನರು ಯಾವ ರೀತಿ ಹೇಳ್ತಾರೆ, ಅಂದ್ರೆ ಹಣ ಬಂದಿದೆಯೋ ಇಲ್ಲೋ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತಿವಿ. ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿ ಆದ್ಮೇಲೆ ನಾವು ನೆಕ್ಸ್ಟ್ ವಿಡಿಯೋನ ಮಾಡ್ತೀವಿ.